ಆಗಲಿ ನಿಮಗೆ ಮಹಿಮೆ ಉಂಟಾಗಲಿ ಕರ್ತನೆ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ನಿನಗೆ ಕೃಪೆಗಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನಮ್ಮ ಮಗಳಾಗ ಕಾವೇರಿ ಮರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರನ್ನು ಆಶೀರ್ವಾದ ಮಾಡಿದ್ದಿ ನಿನ್ನ ಬಲದಿಂದ ನಿನ್ನ ಕೃಪೆ ತುಂಬಿಸು ಕರ್ತನೆ. ಅದಕ್ಕಾಗಿ ಸ್ತೋತ್ರವಾಗಲಿ ಏಸಪ್ಪ. ಅವರನ್ನು ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಕಳೆದ ದಿನದಲ್ಲಿ ಕರ್ತನೆ ಅವರೆಲ್ಲ ಕಣ್ಣೀರು ಕಷ್ಟ ಸಂಕಷ್ಟದಲ್ಲಿದ್ದಾಗ ಅವರಿಗೆ ಪ್ರಾರ್ಥಿಸಿದಾಗ ಅವರಿಗೆ ಸ್ವಸ್ಥತೆ ಮತ್ತು ಆರೋಗ್ಯ ಮತ್ತು ಸಾಲಗಳ ಬಿಡುಗಡೆ ಕೊಟ್ಟು ಆಶೀರ್ವಾದ ಮಾಡಿದ್ದಿ. ಹೌದು ಕರ್ತನೆ, ಎಲ್ಲ ಅವರಿಗೆ ಕಾಣಿಕೆ ಕೊಟ್ಬಿಟ್ಟು ಮತ್ತು 501 ಕ್ಯಾಂಡಲ್ ಹಚ್ಚುತ್ತೇನೆ ಹಾಗೆ ಹೇಳಿದಾಗ ಹೌದು ಕರ್ತನೆ ಇಲ್ಲಿ ಬಂದ್ಬಿಟ್ಟು ಕರ್ತನೆ ಒಂದು ಪ್ರಾರ್ಥನೆ ಈ ಸ್ಥಳದಲ್ಲಿ ಕರ್ತನೆ ಅವರು ಒಳ್ಳೆ ಪ್ರಭು 501 ಕ್ಯಾಂಡಲ್ ಹಚ್ಚಿದಾಗ ಆ ಕ್ಯಾಂಡಲ್ಗಳ ಮೇಲೆ ನಿನ್ನ ಪ್ರಸನ್ನ ತಿಳಿದು ಬರಲಿ ಕರ್ತನೆ. ಹೌದು ಕರ್ತನೆ, ಅವ್ರು ಕ್ಯಾಂಡಲ್ ಹಚ್ಚಿದಂತೆ ಕರ್ತನೆ ಅವ್ರ ಜೀವನದಲ್ಲಿ ಅವರಿಗೆ ಬೆಳಕಾಗ್ಲಿ ಏಸಪ್ಪ. ಅವರ ಜೀವನ ಕೂಡ ಇದ್ದಿರಂತೆ ಈ ಕ್ಯಾಂಡಲ್ ನಲ್ಲಿರುವಂತಹ ಬೆಳಕಿನಂತೆ ಅವರ ಬೆಳಕಾಗುವಂತೆ ಪ್ರಾರ್ಥಿಸ್ತೇನೆ ಕರ್ತನೆ. ಅವರ ಜೀವನ ಉನ್ನತವಾಗಿ ಆಶೀರ್ವಾದ ಹೊಂದಲಿ. ಅವರ ಜೀವಿತದಲ್ಲಿ ಉನ್ನತವಾಗಿ ಬೆಳಕು ಸಮೃದ್ಧಿಯಾಗಿ ಬರುವಂತೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ಇಲ್ಲಿರುವಂತ ಎಲ್ಲ ನಿನ್ನ ಪ್ರಸನ್ನತೆ ಕೃಪೆಗಾಗಿ ಆಶೀರ್ವಾದ ಮಾಡ್ಬೇಕೆನ್ನ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಮಹಿಮೆ ನಿನ್ನ ಘನ ಮಾನ ಮಹಿಮೆ ನಮ್ಮ ಮಧ್ಯದಲ್ಲಿ ಇಳಿದು ಬರ್ಲಿಕ್ಕೆ ಅವರನ್ನು ಹೆಚ್ಚಾಗಿ ಆಶೀರ್ವದಿಸ್ರಿ. ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಕೊಟ್ಟು ಯಾರಿಗೆ ಕಾಣಿಕೆ ಕರ್ತನೆ ಕೊಟ್ಟಿರುವಾಗ ಅವರನ್ನು ಉನ್ನತವಾಗಿ ಆಶೀರ್ವಾದ ಮಾಡು. ಕೂಡಿರಿಮೆ ಕೊಡಲ್ಪಡೋದು ಜಡದಲ್ಲಾಡಿಸಿ ನೀವು ಸರಿ ಹಾಕುವಾಗ ಅವರು ಕೊಟ್ಟಂತ ಕಾಣಿಕೆಗಳನ್ನು ಆಶೀರ್ವಾದ ಮಾಡು. ಮತ್ತೆ 501 ಕ್ಯಾಂಡಲ್ ಹಚ್ಚಿದಾಗ ಅವರಿಗೆ ಕೂಡ ಉತ್ತಮವಾಗಿ ಆಶೀರ್ವಾದ ಮಾಡಿ ನಿನ್ನ ಮಹಿಮೆಯಿಂದ ತುಂಬಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯ ತಂದೆ. ಆಮೇನ್.